ಪರಕ ಹಂಗಾದ್ರೆ ಮನೆ ಮಾಡಿದಿರೇನು? ಇಲ್ಲಿ ಇವಾಗ ಬಾಡಿಗೆ ಮನೆ ಮಾಡಿದ್ದೀರಾ? ಬಾಡಿಗೆ ಮನೆ ಮಾಡಿದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಇವಾಗ ನಾವು ಅಲ್ಲ ಸ್ವಲ್ಪ ನಮ್ದು ನಮ್ಮ ಅಜ್ಜಿದು ಜಾಗ ಇತ್ತೇಳು. ನಮ್ಮ ಮನೆ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ನಮ್ಮ ಅಜ್ಜಿದು ಇದೇ ಊರಲ್ಲ, ನಮ್ಮ ಕೆಂಚದ ಇದೊಂದು ಸ್ವಲ್ಪ ಇಲ್ಲಿ ಮನೆ ಇತ್ತು. ಅದಕ್ಕೆ ಈಗ ನಾವು ಬೆಂಗಳೂರಲ್ಲಿ ಇರ್ತೀವಿ, ನಾನು ನಮ್ಮಮ್ಮಯ್ಯ ಬರೋದ ಹಬ್ಬಗಳಿಗೆ ಯಾವಾಗಾದ್ರೂ ಬರ್ತಾ ಇರ್ತೀವಿ. ಮತ್ತು ಅದಕ್ಕೆ ಇವಾಗ ಎಲ್ಲ ಸುತ್ತೂರ ಕಲ್ಲು ನಿಲ್ಲಿಸ್ಬಿಟ್ಟು ಮೇಲಕ್ಕೆ ಸೀಟ್ ಹಾಕ್ತಾ ಇದೀವಿ. ಆ ಥರ ಮಾಡ್ಕೊಂಬನ ಅಂತ. ಇವಾಗ ಮನೆ ಕಟ್ಟಕ್ಕಂತ ಆಗಲ್ಲ, ಸ್ವಲ್ಪ ಹಿಂಗೆ ಕಷ್ಟಪಟ್ಟು ಹೆಂಗತ್ತ ಕಲ್ಲು ನಿಲ್ಲಿಸಿ ಸುತ್ತೂರನ ಮೇಲಕ್ಕೆ ಸೀಟ್ ಹಾಕಿ ಎಲ್ಲನ ನೀಟಾಗೆ ಮಾಡ್ಕೊಂಬನ. ಅದೇ ಮನೆ ಥರ ನೀಟಾಗಿ ಮಾಡ್ಸೋಣ ಅಂತ ಇದೀವಿ ಇಲ್ಲಿ. ಅದನ್ನೇ ಮಾಡ್ಸೋವರೆಗೂ ಇಲ್ಲಿ ಇರ್ತೀವಿ ಒಂದು 6-15 ದಿವಸ. ಆ ಕೆಲಸ ಎಲ್ಲನ ಮುಗಿಸ್ಕೊಂಡು ಹೋಗ್ತೀವಿ ನಾನು ನಮ್ಮಮ್ಮಯ್ಯ. ಏನು ಮಾಡೋಣ, ಏನೋ ಒಂದು ಮಾಡ್ಕೋಬೇಕಲ್ಲಮ್ಮ. ಬತ್ತಾ ಹೋಗ್ತಾ ಇರಕ್ಕೆ ಮನೇನ ಅಂದರೆ ಮನೆ ಇರ್ಬೇಕು ಹೇಳು ಪಾರಕ್ಕ. ಊರಿಗೆ ಬಂದಿದ್ದೀವಿ ಅಂದರೆ ಮನೆ ಇರಬೇಕು. ಭಾಳ ಕಷ್ಟ. ಮನೆ ಇಲ್ಲ ಅಂತಂದರೆ ಇವಾಗಿನ ಕಾಲದಾಗೆ ಎಲ್ಗೂ ಹೋಗೋದು ಬೇಡಪ್ಪ ಅನಿಸುತ್ತೆ. ಮನೆ ಇರ್ಬೇಕು. ಎಲ್ಲನ ಹೋಗ್ಲಿ, ಎಲ್ಲಾದರೂ ನಾವು ಇದು ಮಾಡಲಿ, ಮನೆ ಇರಬೇಕು. ಮತ್ತು ನಮ್ಮಮ್ಮ ಅಂತೂ ಭಾಳ ಕಷ್ಟಪಡ್ತೈತಪ್ಪ. ಮನೆ ಇಲ್ಲ ಅಂತ ಬೆಂಗಳೂರಾಗ ಹಂಗೆ ಕೆಲ್ಸಕ್ಕೆ ಹೋಗೋದು. ಬೆಳಗ್ಗೆ ಹೋಗಿ ಸಾಯಂಕಾಲ ಗಂಟೆ ಕೆಲಸ ಮಾಡ್ಕೊಂಡು ಯಪ್ಪ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ನಮ್ಮಮ್ಮನೂ ಅಯ್ಯೋ ಬಂದು ಸೊಪ್ಪು ತಗೊಂಡು ಸೊಪ್ಪು ಮಾರಕ್ಕೆ ಹೋಗೋದು, ಈ ಥರ ಎಲ್ಲ ಏನಾದರೂ ಒಂದು ಮಾಡ್ತೀವಿ. ಏನಾದ್ರು ಒಂದು ಮಾಡ್ಬೇಕಲ್ಲಮ್ಮ. ಕಷ್ಟ ಬಿಡ್ಬೇಕಂದ್ರೆ ನಮ್ಮಮ್ಮ ಏನು ಸಖತ್ ಕಷ್ಟಪಡುತ್ತೆ. ಹಂಗೆ ಹೇಳು, ತಾಯಿಯರ ಮೇಲೆ ಭಾಳ ಕಷ್ಟಪಡ್ತಾರೆ. ಅಮ್ಮಯ್ಯರು ಮಕ್ಕಳು ಸಾಕೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಅಪ್ಪಯ್ಯ ಅಮ್ಮಯ್ಯ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದರೆ ನಿಜವಾಗ್ಲೂ ಭಾಳ ಕಷ್ಟಪಟ್ಟಿರ್ತಾರೆ. ಅಪ್ಪಯ್ಯ ಅಮ್ಮಯ್ಯ ಗ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಅನಿಸಿಕೆ ಪ್ರಕಾರ ಅಪ್ಪಯ್ಯ ಅಮ್ಮನ ಮುಂದೆ ಬೇರೆ ಯಾರು ದೊಡ್ಡವರಲ್ಲ ಅಂತ ಹೇಳ್ಬೋದು. ಅಪ್ಪಯ್ಯ ಅಮ್ಮನೇ ಗ್ರೇಟು. ನೋಡಿ ನಿಮ್ಮ ಅಮ್ಮಯ್ಯ ಎಷ್ಟು ಕಷ್ಟಪಡ್ತೈತಲ್ವಾ. ನಮ್ಮಮ್ಮನೂ ಹಂಗೆ ನಮ್ಮ ಸಾಕೋಕ್ಕೆ ಭಾಳ ಕಷ್ಟಪಡ್ತು. ಅಂದರೆ ನಮ್ಮಮ್ಮಯ್ಯ ಭಾಳ ಒಳ್ಳೇದು ಅಂತ ನಮ್ಮಮ್ಮ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೆ. ನಮ್ಮಮ್ಮ ಭಾಳ ಒಳ್ಳೇದು. ನಾನೇನೇನೋ ಒಂದೊಂದ್ಸತಿ ಸಿಟ್ಟಾಗ್ತೀನಿ. ನಮ್ಮಮ್ಮ ಎಂತಂದರೆ ಅಂಥ ಬುದ್ಧಿ ಇಲ್ಲ. ಏನು ಮಾಡ್ತೀಯ? ಬಿಡತ್ತ. ಈಗ ಚೆನ್ನಾಗಿರ್ಬೇಕು ಒಟ್ಟಿನೆಲ್ಲ ಇರೋವರೆಗೂ ಅಂತ ಅನಿಸುತ್ತೆ ಎಲ್ಲರ ತಗೊಂಡು. ಈಗ ಗೊತ್ತಾಗೈತೆ. ಈಗ ಹೇಳ್ತಾಳೆ. ಏನು ಸುಮ್ಮನೆ ಹೇಳ್ತಾ ಇದ್ದಾಳೆ ಏನೋ ನಾನು ಹೋಗೋದಕ್ಕೆ. ಹಿಂಗೆಲ್ಲ ಗೊತ್ತೆ, ಹಿಂಗೆಲ್ಲ ತಿಳ್ಕೊಂಡಿರೋಳಾಗಿದ್ರೆ ನನ್ನ ಯಾಕೆ ಒಯ್ಯಾಳು ಇವಳು ಹಿಡ್ಕೊಂಡು. ನನ್ನ ಒಯ್ದವಳೆ ಅಂದರೆ ಹಿಂಗೆಲ್ಲ ತಿಳ್ಕೊಂಡಿರೋಳಾಗಿದ್ರೆ ನನ್ನ ಮೇಲೆ ಕೈ ಮಾಡಾಳು ಇವಳು. ಸೊ ಇನ್ನು ಇಲ್ಲಿ ನಮ್ಮ ಮುಂದೆ ಸುಮ್ಮನೆ ಮಾತಾಡ್ತಾಳೆ. ಕೇಳಿಸ್ಕೊಂಬ್ಲಿ ನೋಡಲಿ ಅಂತ. ಒಮ್ಮೆಯ ಗ್ರೇಟ್ ಅಂತಾಳೆ. ಗ್ರೇಟ್. ಇವಳೆಲ್ಲ ತಿಳ್ಕೊಂಡಿರೋಳಾಗಿದ್ರೆ ನನ್ನ ಹಿಡ್ಕೊಂಡು ಒಯ್ಯಾಳು ಇವಳು. ಒದ್ದವಳೆ ಅಂದ್ರೆ ಹಂಗೆ ಗೊತ್ತಿಲ್ಲ. ಇನ್ನು ಗ್ರೇಟು. ಅಮ್ಮಯ್ಯ ಗ್ರೇಟ್, ಕಷ್ಟಪಡುತ್ತೆ ಅಂತ ಹೇಳ್ತಾಳಲ್ಲ. ಇವಳು ಇನ್ನೆಷ್ಟು ಇರಬೇಡ. ಇವಳು ಏನೇ ಮಾತಾಡೋಳೆ ಅಂದ್ರೆ ನಾನು ಇವಳು ನಂಬಲ್ಲಿ. ಇವಳು ನಾನು ಯಾವಾಗ ನನಗೆ ಅಷ್ಟೊಂದು ಬಡ್ಕೊಂಡ್ರು ಹಿಡ್ಕೊಂಡು ಹೊಡೆದ್ಬಿಟ್ಲ ನನಗೆ. ನಾನು ಬೇಡ ಕಣಮ್ಮ ಅಂತೇಳಿ ಎಷ್ಟು ನಾನು ಕೇಳ್ಕೊಂಡ್ರು ನನಗೆ ಹಿಡ್ಕೊಂಡು ಹೊಡೆದ್ಬಿಟ್ಲಲ್ಲ. ಅವಾಗಿಂದ ನನಗೆ ಭಾಳ ಸಿಟ್ಟು ಬಂದ್ಬಿಡ್ತು ಇವಳ ಮೇಲೆ. ನಮ್ಮ ಸ್ವಾತಿ ಅಂದ್ರೆ ಯಾವತ್ತೂ ಹಂಗೆಲ್ಲ ಮಾಡಿಲ್ಲ ಪಾಪ. ಏನೋ ಹೇಳ್ದಂಗೆ ಕೇಳಿಲ್ಲ, ಆಟ ಮಾಡಿಲ್ಲ, ಅಷ್ಟು ಬಿಟ್ಟರೆ ನನಗೆ ಹಿಂಗೆ ಮಾಡಿಲ್ಲ ಅವಳು. ಇವಳು ನನಗೆ ಭಾಳ ಬೇಜಾರು ಮಾಡಿಸ್ಬಿಟ್ಟು. ತಾಯಿ ಬೆಲೆ ಏನಂತ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಪಾರೋಕ. ತಾಯಿ ಅಂತಂದರೆ ಅಷ್ಟು ಸುಲಭ ಅಲ್ಲ. ನನಗೆ ಎಷ್ಟು ಇವಾಗ ಬೇಜಾರಾಗ್ತೈತೆ ಗೊತ್ತೇ. ನಮ್ಮಮ್ಮ ಇಲ್ದಲೇ ನನಗಂತೂ ಇವಾಗ ನಾನು ತುತ್ತೂಟ ಮಾಡಬೇಕಾದ್ರೂ ನಮ್ಮಮ್ಮಯ್ಯ ನಾನು ನೆನೆಸ್ಕೊತಾ ಇರ್ತೀನಿ. ನಮ್ಮಮ್ಮಯ್ಯ ಎಷ್ಟು ಕಷ್ಟಪಡ್ತಿತ್ತು ನಮಗಾಗಿ. ನಮ್ಮಮ್ಮಯ್ಯ ಅಂತೇಳಿ ನಾನು ನೆನೆಸ್ಕೊಂತೀನಿ. ನಮ್ಮಮ್ಮ ನೆನೆಸ್ಕೊಂದಲೆ ಅಂತೂ ನಾನು ಯಾವತ್ತೂ ಇರಲ್ಲ. ನಾನು ಯಾವಾಗಲೂ ನೆನೆಸ್ಕೊಂತೀನಿ ನಮ್ಮಮ್ಮಯ್ಯನ. ಯಾಕೆ ಮಾತಾಡ್ಸಲ್ವೇ ನಿಮ್ಮಮ್ಮಯ್ಯ? ಇಲ್ಲ ಪಾರ್ವಕ, ಮಾತಾಡ್ಸಲ್ಲ. ನಾನು ಇವನು ಬಂದು ಮದುವೆ ಆದಾಗಿಂದನೂ ಮಾತಾಡ್ಸಲ್ಲ. ಅವಾಗ ಗಲಾಟೆ ಮಾಡಿದ್ರು ನನಗೆ, ಹೋಗ್ಬೇಡ ಹಂಗೆ ಹಿಂಗೆ ಅಂತ ಯಾಕೆ ಸುಮ್ಮನೆ ನಮ್ಮಮ್ಮ ಹಿಂಗೆ ಗಲಾಟೆ ಮಾಡ್ತು. ನನಗೆ ಅವತ್ತು ಅದೆಲ್ಲಿ ಸಿಟ್ಟು ಬಂತ ಏನೋ ನಮ್ಮ ಅಮ್ಮನ ಮೇಲೇ ಕೈ ಮಾಡಿಬಿಟ್ಟಿದ್ದೆ. ಅದು ನಮ್ಮಮ್ಮಗೆ ಭಾಳ ಸಿಟ್ಟೈತೆ. ನನ್ನ ಮೇಲೆ ಕೈ ಮಾಡಿದ್ಲಲ್ಲ, ಇವಳನ್ಯಾಕೆ ಮಾತಾಡಿಸ್ಬೇಕು ಅಂತ ಮಾತಾಡ್ಸೋದೇ ಇಲ್ಲ ನನ್ನ. ನಮ್ಮ ಅಕ್ಕ ಇಂಥ ಚೆನ್ನಾಗಿದ್ದಾರೆ, ನಾನಂತ ಚೆನ್ನಾಗಿಲ್ಲ. ಅದಕ್ಕೆ ಇವಾಗ ನಾನು ರಾಣಿ ಮೇಲೆ ಸಿಟ್ಟಿಗೋಸ್ಕರ ನಾನು ಎಲ್ಲರ ತಗೋ ನಾನು ತಗ್ಗಿ ಎಲ್ಲರನ್ನೂ ಮಾತಾಡಿಸಿ ಚೆನ್ನಾಗಿರ್ಬೇಕು ಅಂತೀನಿ. ಆದ್ರೆ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಯಾರೂ ಚೆನ್ನಾಗಲ್ಲ. ಏನೇ ನಾನು ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಟ್ರು ಚೆನ್ನಾಗಿರಲ್ಲ. ನನಗೆ ಇವಾಗ ಪರ್ವಕ ಎಲ್ಲರ ತಗೋ ಚೆನ್ನಾಗಿರ್ಬೇಕು. ಇವಳು ನನ್ನ ಮಾರ್ಗಿತ್ತಿವಳು ಮಾತಾಡ್ಸಲ್ಲ ನನ್ನ ಗಂಡ ಇದ್ದಾನಲ್ಲ, ತಮ್ಮನ ಹೆಂಡ್ತಿವಳು ರಾಣಿ, ಅಲ್ಲಿ ಕೂತ್ಕೊಂಡವಳಲ್ಲ ಅವಳು ಮಾತಾಡ್ಸಲ್ಲ. ಅದಕ್ಕೆ ನಾನು ಎಲ್ಲ ಎದುರಿಗೂ ಚೆನ್ನಾಗಿರ್ಬೇಕು ಅವಳ ಮೇಲೆ ಸಿಟ್ಟಿಗೋಸ್ಕರ ನಾನು ಎಲ್ಲರನ್ನ ತಗ್ಗಿ ಆಗ್ಲಿ ಮಾತಾಡಿಸಿ. ಇವಾಗ ನಮ್ಮ ಅಣ್ಣನೂ ಹಂಗೆ ನಮ್ಮ ದನನ ಮಾತಾಡ್ಸಲ್ಲ. ಅವನು ತಗೋ ಅಷ್ಟೇ. ನಾನು ಅವಳ ಮೇಲೆ ಸಿಟ್ಟಿಗೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ನಾನೇ ತಗ್ಗಿ ಮಾತಾಡಿಸ್ತಾ ಇದ್ದೀನಿ. ಆದರೆ ಅವ್ರು ಮಾತಾಡೋದಿಲ್ಲ. ನನಗೆ ಅದೇ ಬೇಜಾರು. ನಾನೇ ತಗ್ಗಿ ಮಾತಾಡ್ಸಿದ್ರು ಮಾತಾಡಲ್ವಲ್ಲಪ್ಪ ಅಂತ. ಹುಡು ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರಿಗೂ ಸ್ವಲ್ಪ ದಿನ ಸಿಟ್ಟು ಕಮ್ಮಿ ಆಗಲಿ. ಅಯ್ಯೋ ಇಂಥವೆಲ್ಲ ಅಂತ ನಾನು ಅದಕ್ಕೆ ಮತ್ತೆ ನಾವು ಅಯ್ಯೋ ನಾವಂತೂ ನಿನಗೆ ಎಲ್ಲರಷ್ಟು ಅನ್ಭವಿಸ್ತೇವೆ ಇವಾಗ ಅಂತಲೂ ಇಲ್ಲಿ. ಅಯ್ಯೋ ನನ್ನ ಕತೆ ಒಂದೊಂದಲ್ಲ ಬಿಡು. ಈ ಊರಾಗೆ ಜನ ಸರಿ ಇಲ್ಲ ಅಂತಲೇ ನಾನು ಅತ್ತ ಊರು ಬಿಟ್ಟು ಹೋಗಿ ಸುಮ್ಮನೆ ಬೆಂಗಳೂರು ಕಡೆಗೆ ಸೇರ್ಕೊಂಡಿದ್ದು ನಾನು ನಮ್ಮಮ್ಮ. ನಮ್ಮಪ್ಪನೂ ಹಂಗೇನೆ. ನಮ್ಮಪ್ಪ ಹೆಂಗೆ ಊರಾಗೆ ಐತತ್ತ ಅಲ್ಲೇ ನಮ್ಮ ಅಜ್ಜಿ ನೋಡ್ಕೊಂಡು ಅಲ್ಲೇ ಕೆಲಸ ಮಾಡ್ಕೊಂಡು ಐತೆ. ಅಯ್ಯೋ ನಮ್ಮಪ್ಪ ಯಾವಾಗ ಮೀಸೆ ಮಯೂರ ಅಂದ್ರೆ ಎಲ್ಲ ಹೆದರಿಕೆ ಮಾಡ್ಕೊಂಡೆ ನಮ್ಮಪ್ಪನ. ಕರ್ಕೊಂಡು ಹೋಗ್ರಿ ನಿಮ್ಮಪ್ಪನೂ. ಅದೇ ನಮ್ಮ ಅಜ್ಜಿ ನೋಡ್ಕೊಳಕ್ಕಿತ್ತು, ಕರ್ಕೊಂಡು ಹೋಗ್ತೀವಿ ಇವಾಗ. ನಮ್ಮ ಅಪ್ಪನವಾಗ ಬಂದಿತ್ತು ಬೆಂಗಳೂರಾಗೆ. ಆಗಲ್ಲ ಅಲ್ಲಿ ಇರೋಕ್ಕಾಗಲ್ಲ ಅಂತ ಅದೇ ಬಂತು. ನಮ್ಮ ಅಪ್ಪ ಬೆಂಗಳೂರು ಅಡ್ಜಸ್ಟ್ ಆಗಲಿಲ್ಲ, ಅದೇ ಬಂತು. ಈ ಸತಿ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ.
ಮೀಸೆ ಮಯೂರ ಅಂದರೆ ಊರಾಗೆಲ್ಲ ಇಲ್ಲಿ ಊರಾಗೆ ನಮ್ಮ ಅಪ್ಪ ಇವಾಗ ಬಂದಾಗ ಹೆದ್ರಿಕೆ ಮಾರು ಎಲ್ಲರೂ ಹೆದ್ರಿಕೆ ಮಾಡ್ಕಣೆ. ತರಕಾರಿ ತಗೊಂಬರನ್ ಬರ್ರಿ. ಎಲ್ಲ ಫ್ರೀಯಾಗಿದ್ದಾಗ ಏನೇನು ಕೆಲಸ ಮಾಡ್ಕೋಬೇಕೆಲ್ಲ ಮಾಡ್ಕೊಬಿಡ್ಬೇಕು. ಮತ್ತೆ ತಿಂಡಿ ಇಲ್ಲ ಸಾಂಬಾರ್ಗಿಲ್ಲ ಅಂತೇಳಿ ಬೇಜಾರಾದಂಗೆ ಆಗುತ್ತೆ. ಅದಕ್ಕೆಲ್ಲ ತಗೊಂಬಂದು ಎಲ್ಲ ಫ್ರಿಜ್ಗೆ ಹಾಕಿಡೋಣ. ತರಕಾರಿ ಆವಾಗಲೇ ತಗೊಬತ್ತೀನಿ ಅಂದರೆ ಸಿಗಲ್ಲ, ತರಕಾರಿ ಅವ್ರು ಬರೋಲ್ಲ, ಹಿಂಗಾಗುತ್ತೆ. ಅರ್ಜೆಂಟಾಗೆ ಏನೂ ಸಿಗಲ್ಲ. ಅದಕ್ಕೆ ತಗೊಂಬಂದು ಫ್ರಿಜ್ಗೆ ಹಾಕಿ ಎಲ್ಲ ಇಟ್ಕೊಂಬಂದು ಬರ್ರಿ ಹೋಗೋಣ ತರಕಾರಿ ತರೋಣ. ರಾಣಿ, ನಿಜವಾಗ್ಲೂ ನೀನು ಎಷ್ಟು ಚೆನ್ನಾಗೆ ಎಲ್ಲ ಬೇಗ ಮುತುವರ್ಜಿಯಿಂದ ಕೆಲಸ ಮಾಡ್ಕೊಂತೀಯ. ನಿನ್ನ ಥರ ಮುಂದಾಲೋಚನೆ ಇರಬೇಕು. ನನಗೂ ಸ್ವಲ್ಪನೇ ಬೇಜವಾಬ್ದಾರಿತನ ಅನ್ನೋದಿತ್ತು. ಬಿಡತ್ತ ಮಾಡ್ಕೊಂಡ್ರಾಯ್ತು, ಅವ ಮಾಡೋಣ ಇವ ಮಾಡೋಣ ಅಂತ ಅನ್ಕೊಂತಿದ್ದೆ. ಆದರೆ ನೀನು ನನಗೆ ಸಿಕ್ತಾಗಿಂದ, ನಿನ್ನ ಮದುವೆ ಆಗಿ ಬಂದಾಗಿಂದನೂ ನನಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದು, ಮುಂದಾಲೋಚನೆ ಅನ್ನೋದು ಬಂದೈತೆ. ಎಷ್ಟು ಚೆನ್ನಾಗಿ ಮುಂಚೆಗೆ ಎಷ್ಟು ಚೆನ್ನಾಗಿ ಕೆಲಸಗಳು ಮಾಡ್ಕೊಂತೀಯ. ನಿನ್ನ ಥರ ಮಾಡಬೇಕು. ಯಾವುದೇ ಕೆಲಸ ಆಗಲಿ ನಿನ್ನ ಥರ ಕೆಲಸ ಮಾಡ್ಕೊಂಡಿದ್ರೆ ಬೇಗ ನಾವು ನಮ್ಮ ಗುರಿ ಅನ್ನೋದು ತಲುಪ್ಬೋದು. ಜೀವನದಾಗ ಸಕ್ಸಸ್ ಅನ್ನೋದು ಆಗ್ಬೋದು. ಯಾವುದೇ ಆಗಲಿ ಮುಂದೆ ನಾವು ಸ್ವಲ್ಪ ಯೋಚನೆ ಮಾಡಿ ಕಾಲಿಡಬೇಕು. ಯೋಚನೆ ಮಾಡಿ ಎಲ್ಲ ಕೆಲಸಗಳು ನಾವು ಬೇಗ ಯಾವ ಕೆಲಸ ಯಾವ ಟೈಮಿಗೆ ಆಗಬೇಕು ನಾವು ಪಕ್ಕ ಕರೆಕ್ಟಾಗಿ ಮಾಡಿದ್ರೆ ಜೀವನದಾಗ ನಾವು ಸಕ್ಸಸ್ ಅನ್ನೋದು ಆಗ್ಬೋದು. ಸುಮ್ಮನೆ ಏನು ನಾವು ಬಿಡತ್ತ ನೆಗ್ಲೆಕ್ಟ್ ಮಾಡಿಕೊಂಡು ಆಮೇಲೆ ಮಾಡೋಣ, ನನಗೆ ಆಗಲ್ಲ, ಅದು ಆವಾಗ ಮಾಡಿದ್ರೆ ಆಯಿತು, ಇವಾಗ ಮಾಡಿದ್ರೆ ಆಯಿತು ಬಿಡು, ಬೆಳಗ್ಗೆ ಬೇಕಾದಾಗ ತಂದ್ರೆ ಆಯಿತು ತರಕಾರಿನ ಅಂದ್ಕೊಂಡಿದ್ರೆ ನಾವು ತರಕಾರಿ ಹುಡ್ಕಕ್ಕೆ ಹೋದರೆ ಟೈಮು ಆಗುತ್ತೆ, ಕೆಲಸಕ್ಕೆ ಟೈಮ್ ಆಗುತ್ತೆ. ಅವತ್ತೇನಾದರೂ ಕೆಲಸಕ್ಕೆ 1 ಅವರ್ ಲೇಟಾಗಿ ಹೋದ್ವಿ ಅಂತಂದರೆ 1 ಅವರ್ ಹಿಂದೆ ಪೇಮೆಂಟ್ ಕಟ್ ಆಗುತ್ತೆ. ಈ ರೀತಿ ಆಗುತ್ತೆ. ಪೇಮೆಂಟ್ ಕಟ್ಟಾಗಲ್ಲ, ಆದರೂ 1 ಅವರ್ ಲೇಟಾಗಿ ಹೋಗ್ಬೇಕಾಗುತ್ತೆ. ಅಲ್ಲ, ಪ್ರೈವೇಟಲ್ಲೇ ಹೇಳೋದು. ಪ್ರೈವೇಟಾಗಿ ಕೆಲಸ ಮಾಡೋಂಥವ್ರು 1 ಅವರ್ ಕಟ್ ಮಾಡಿಬಿಡ್ತಾರೆ. 1 ಅವರ್ 2 ಅವರ್ ಪರ್ಮಿಷನ್ ಇದ್ದೇ ಇರುತ್ತೆ ಎಲ್ಲೋದ್ರೂ, ಆದರೂ 1 ಅವರ್ ಲೇಟಾಗಿ ಹೋದಂಗೆ ಆಗುತ್ತೆ. ಅದು ಪರ್ಮಿಷನ್ ತಗೊಳಂಗೆ ಆಗುತ್ತೆ. ಅದೆಲ್ಲ ಇದು ಮಾಡ್ಕೊಳ್ಳೋದ್ಕಿಂತ ನಾವು ಸುಮ್ಮನೆ ಆರಾಮಾಗೆ ಎಲ್ಲ ಮುಂದಾಲೋಚನೆ ಮಾಡ್ಕೊಂಡು ಕೆಲಸ ಮಾಡೋದು ಒಳ್ಳೆಯದು. ನಾನೇ ಅಷ್ಟೇ ಅಪ್ಪ. ಈ ಕೆಲಸ ಆಗ್ಬಿಡ್ಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂದರೆ ಆ ಕೆಲಸ ಆಗ್ಬಿಡ್ಬೇಕು ಪೆಟ್ಟಮ್ಮಂಗೆ. ಇಲ್ಲ ನನ್ನ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಯಾವ ಮಾಡೋಣ ಅಂತ ಅನ್ನಿಸ್ತಿರುತ್ತೆ. ಯಾವ ಕೆಲಸನೇ ಆಗಲಿ ನನಗೆ ಪೆಟ್ಟಮ್ಮಂಗೆ ಆ ಕೆಲಸಗಳು ಆಗಬೇಕು ಬೇಗ ಆದ್ರೇನೆ. ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಮನಸ್ಸಿಗೆ ಒಂಥರ ಏನೋ ಕಿರಿಕಿರಿ ಅನ್ನಂಗೆ ಆಗುತ್ತೆ. ಎಲ್ಲ ಕೆಲಸ ಆದ್ರೇ ಬೇಗ ನನಗೆ ಮನಸ್ಸಿಗೆ ಸಮಾಧಾನ. ಈಗ ಇನ್ನೇನು ಇವತ್ತು ನೋಡು ಎಲ್ಲ ಕೆಲಸ ಆಯಿತು. ಇವತ್ತು ರಜೆ ಇರೋದಕ್ಕೆ ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಮನೆಗೆಲ್ಲ ನೀಟ್ ಮಾಡ್ಕೊಂಡು ಎಲ್ಲ ಒರೆಸಿ ಎಲ್ಲ ಮಾಡ್ಕೊಂಡು ಇವಾಗ ನಾಳಕ್ಕೆಲ್ಲ ಬೇಕಲ್ಲ, ಅದಕ್ಕೆ ತರಕಾರಿ ಎಲ್ಲ ತಗೊಂಬಂದು ಇಟ್ಕೊಂಬಂದು 1 ವಾರಕ್ಕೆ ಆಗೋವಷ್ಟು ತಗೊಂಬರೋದು. ಇಲ್ಲಾಂದರೆ ಒಂದು 3-4 ದಿವಸಕ್ಕೆ ಆಗೋಷ್ಟಾದರೂ ತಗೊಂಬರೋದು. ಇದ್ದರೆ ಮಾಡ್ಬೋದು ಏನಾದ್ರೂ. ಅದಕ್ಕಾಗಿನ ತಗೊಂಬಂದು ಇಟ್ಕೋಬೇಕು. ಇಟ್ಕೊಂಡ್ರೆ ಸ್ವಲ್ಪ ಎಷ್ಟೋ ವಾಸಿ ಆರಾಮಾಗಿರ್ತೀಯ. ಮತ್ತು ನೀನು ಯಾವಾಗ್ಲೂ ನಿಮ್ಮ ಅತ್ತೆ ಎಲ್ಲ ಚೆನ್ನಾಗಿ ಅಡುಗೆ ಮಾಡಿರ್ತಾರಲ್ಲೇ ಸವಿತಕ್ಕ. ನಮ್ಮ ಅತ್ತೆ ಏನು ಚೆನ್ನಾಗಿ ನೋಡ್ಕೊಂಬತ್ತಪ್ಪ ನಮ್ಮ ಅತ್ತೆ ಮಾಡಿ ಕೂತೆ ಊಟ ಮಾಡ್ತೀನಿ. ಊಟ ಮಾಡ್ಕೊಂಡಾಗ ನಾನೇನೇನು ಕೆಲಸ ಮಾಡಲ್ಲ. ಯಾಕಂದರೆ ಇವಾಗ ನಮಗೆ ಹುಷಾರಿರ್ಲಿಲ್ವಲ್ಲ, ಇವಾಗೆಲ್ಲ ನಮ್ಮ ಅತ್ತೆನೇ ಮಾಡುತ್ತೆ. ಹುಷಾರಿಲ್ಲ ಕಣತ್ತೆ ನಾನು, ಅದಕ್ಕೆಲ್ಲ ಮಾಡುತ್ತೆ. ಚೆನ್ನಾಗಿದ್ರೆ ಸಾಕಮ್ಮ ನೀನು. ಕೆಲಸ ಮಾಡ್ದಿದ್ರೊಟ್ಟೆ ಚೆನ್ನಾಗಿರೋ ಅಂಬತ್ತು ನಮ್ಮ ಅತ್ತೆ. ಅದಕ್ಕೇ ಕೆಲಸ ಮಾಡ್ದಿದ್ರು ಪರವಾಗಿಲ್ಲ ಅಂತೇಳಿ ಊಟ ಮಾಡ್ಕೊಂಡು ಚೆನ್ನಾಗಿರ್ತೀನಿ. ನೋಡಮ್ಮ ಎಂಥ ಒಳ್ಳೆ ಅತ್ತೆ ಸಿಕ್ಕವ್ರೆ ನಿನಗೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ಎಷ್ಟು ಪ್ರೀತಿಯಿಂದ. ಕೆಲಸ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನೋಡ್ಕೊಳ್ಳಮ್ಮ ಅಂತ, ಅಲ್ಲಿ ಊಟ ಮಾಡ್ಕೊಂಡು ಓಡಾಡಮ್ಮ ಅಂತ ಹೇಳ್ತಾರಲ್ಲ. ನಿಜವಾಗ್ಲೂ ಇಂಥ ಅತ್ತೆ ಸಿಕ್ಕಿರೋದು ನಿನ್ನ ಪುಣ್ಯ ಕಣೆ. ಮತ್ತೆ ಏನು ಕೆಲಸಕ್ಕೂ ಇಡಲ್ಲ. ನಮ್ಮ ಅತ್ತೆ ಕೈ ಅಡುಗೆ ತಿನ್ನೋಕ್ಕೂ ಸಸೆ ಅದೃಷ್ಟ ಬೇಕು. ನನಗೆ ಆ ಅದೃಷ್ಟ ಐತೆ. ಇನ್ಯಾರಿಗೂ ಆ ಅದೃಷ್ಟ ಭಾಗ್ಯ ಅನ್ನೋದಿಲ್ಲ. ನನಗೂ ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊಂಬತ್ತ ಇತ್ತಲ್ಲ, ಅದು ನನ್ನ ಅದೃಷ್ಟ. ಅವ್ರ ತಮ್ಮನ ಮಗಳಲ್ಲ, ಅದಕ್ಕೆ ಚೆನ್ನಾಗಿ ನೋಡ್ಕೊಂಬತ್ತೆ ನಮ್ಮ ಅತ್ತೆ. ರಿಲೇಟಿವ್ ಅಲ್ಲ, ರಿಲೇಟಿವ್ ಆಗಿರೋದಕ್ಕೆ ಚೆನ್ನಾಗಿ ನೋಡ್ಕೊಳುತ್ತೆ. ಕಡೆಗಳವ್ರನ್ನ ನಮ್ಮ ಅತ್ತೆ ಅಷ್ಟೇ ಯಾರನ್ನೇ ಆಗಲಿ ಮಾತಾಡ್ಸೋದಾಗಲಿ ಅದೆಲ್ಲ ಇಲ್ಲ. ಸಂಬಂಧಿಕರು ಮಾತ್ರ ನೋಡಿ ಹಂಗೆ ಹೇಳ್ಕೊಂಡು ಓಡಾಡ್ತಾಳೆ, ತಿನ್ಕೊಂಡು ಓಡಾಡ್ತಾಳೆ. ಮಮ್ಮಿ ಮಾಡಿ ಇಕ್ಕುತ್ತೆ ನೋಡಪ್ಪ. ನಮ್ಮಂಥವ್ರಿಗೆ ಕಾಲ ಇಲ್ಲ. ಬಿಡತ್ತ. ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯತ್ತ? ಕೈ ಬಿಟ್ಟಾಗ ಸುಮ್ಮನೆ ಆಗೋದು ಕಲಿ. ಯಾಕೆ ಬೇರೆ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಮಾಡಿಕೊತ್ತೆ ಊರು ತುಂಬ ತಿನ್ಕೊಂಡು ಇವಳೊಬ್ಳು ಬಂದವಳೆ ಬೆಂಗಳೂರಿಂದ. 7 ಜೊತೆಗೆ ಹಾಕೊಂಡು ಓಡಾಡ್ಕೊಂಡು ಇದ್ದಾಳೆ. ನೋಡ್ರಿ ಹೆಂಗೆ ಎಲ್ಲನ ಹೆಂಗಿದ್ದಾರೆ ಅಂತೇಳಿ. ಇವಳು ಬರೀನ ಹಿಂಗೆ ಬಂದ್ಲು. ಕೆಲಸ ಅಂತೂ ಮಾಡಲ್ಲ, ಬರೀ ತಿನ್ಕೊಂಡು ಓಡಾಡ್ತಾ ಇದ್ದಾಳೆ ಊರೆಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.